ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವು ಒಂದು ಶಾಲೆಯ ದಿನವನ್ನು ಅಥವಾ ಯಾವುದಾದರೂ ಒಂದು ಹಳೆಯ ನೆನಪಿನ ಮೇಲುಕು ಹಾಕೋಣ. ಒಂದು ಅತ್ಯಂತ ಪ್ರಮುಖವಾದ ಆ ಬೆಲೆ ಬಾಳುವ ಪುಸ್ತಕದ ಪುಟದ ಮೇಲೆ ಆಕಸ್ಮಿಕವಾಗಿ ದಟ್ಟವಾದ ಶಾಯಿಯ ಕಲೆ ಬಿದ್ದಿರ್ತದೆ ಅಂತ ಕಲ್ಪಿಸ್ಕೊಳ್ಳಿ. ಖಂಡಿತ. ಅದು ಕೇವಲ ಮೇಲ್ಮೈಯಲ್ಲಿ ಇರಲ್ಲ ಅಲ್ವಾ? ಹೌದು, ನಿಖರವಾಗಿ. ಆ ಕಲೆ ಕಾಗದದ ಇಳೆಗೂ ಇಳಿದಿರುತ್ತೆ. ಈಗ ಆ ಕಲೆಯನ್ನು ಒಂದು ಸಾಮಾನ್ಯ ರಬ್ಬರಿಂದ ಅಂದ್ರೆ ಇರೇಸರ್ನಿಂದ ಅಳಿಸಲು ಪ್ರಯತ್ನಿಸಿದ್ರೆ ಏನಾಗತ್ತೆ? ಕಾಗದ ಹರಿದೋಗುತ್ತೆ ಅಷ್ಟೇ. ನಿಜ, ಕಾಗದ ಹರಿದು ಅದರ ಸ್ವರೂಪವೇ ಹಾಳಾಗತ್ತೆ ಹೊರತು ಆ ಕಲೆ ಎಂದಿಗೂ ಹೋಗಲ್ಲ. ಆದ್ರೆ ಅದೇ ಸಮಯಕ್ಕೆ ಒಂದು ವಿಶೇಷವಾದ ಬ್ಲಾಟಿಂಗ್ ಪೇಪರ್ ನಮ್ಮ ಬಳಿ ಇದ್ರೆ ಅದು ಆ ಶಾಯಿಯನ್ನು ಸಂಪೂರ್ಣವಾಗಿ ಅತ್ಯಂತ ಮೃದುವಾಗಿ ತನ್ನೊಳಗೆ ಹೀರ್ಕೊಳ್ಳತ್ತೆ. ಓ, ಇದು ತುಂಬಾ ಸುಂದರವಾದ ಉದಾಹರಣೆ. ಕಾಗದ ಮತ್ತೆ ತನ್ನ ಮೂಲ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಹೌದಲ್ವಾ? ಇಂದು ನಮ್ಮ ಮುರಳಿ ಮಂಥನದಲ್ಲಿ ಶಿವಬಾಬಾ ಅವರು ನಮ್ಮ ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ಕಲೆಗಳನ್ನ ಅಳಿಸಲು ತಾವೇ ಒಂದು ಅದ್ಭುತವಾದ ಬ್ಲಾಟಿಂಗ್ ಪೇಪರ್ ಆಗಿ ಬಂದಿರುವ ಗಹನವಾದ ರಹಸ್ಯವನ್ನ ಬಿಡಿಸಿಟ್ಟಿದ್ದಾರೆ. ಖಂಡಿತ. ಆ ಶಾಯಿಯ ಕಲೆ ಹೇಗೆ ಕಾಗದದ ಕಣಕಳಕ್ಕೂ ಇಳಿದಿರುತ್ತದೆಯೋ ಅದೇ ರೀತಿ ನಮ್ಮ ಆತ್ಮದ ಮೇಲಿರುವ ವಿಕಾರಗಳು, ಆ ಪಾಪಕರ್ಮಗಳ ಕಲೆಯೂ ಕೂಡ ಜನ್ಮ ಜನ್ಮಾಂತರಗಳಿಂದ ಬಹಳ ಆಳವಾಗಿ ಬೇರೂರಿದೆ. ಹೌದು. ಆ ಕಲೆಯನ್ನು ಕೇವಲ ಮೇಲ್ನೋಟದ ಲೌಕಿಕ ಪ್ರಯತ್ನಗಳಿಂದ ಅಳಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ಆ ದಿವ್ಯವಾದ ಬ್ಲಾಟಿಂಗ್ ಪೇಪರ್ನ ಸ್ಪರ್ಶವೇ ಬೇಕು. ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನು ಹೀರುವಂತಹ ಬಹಳ ಒಳ್ಳೆಯ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ತಂದೆಯಾಗಿದ್ದಾರೆ. ನೋಡಿ, ಈ ಮಾತಿನಲ್ಲಿರುವ ಅಪಾರವಾದ ಕರುಣೆಯನ್ನು ನಾವು ಗಮನಿಸಬೇಕು. ಜಗತ್ತು ನಮ್ಮ ತಪ್ಪುಗಳನ್ನು ನೋಡಿ ಶಿಕ್ಷೆ ನೀಡಲು ಕಾಯುತ್ತಿರುತ್ತೆ. ಹೌದು, ತಪ್ಪು ಹಿಡಿಯಲು ಕಾಯ್ತಾ ಇರ್ತಾರೆ. ಆದರೆ ತಂದೆಯಾಗಿ ಬಾಬಾ ನಮ್ಮ ಪಾಪಗಳನ್ನು, ನಮ್ಮ ನೋವುಗಳನ್ನು ತಾವೇ ಹೀರಿಕೊಳ್ಳಲು ಸಿದ್ಧರಾಗಿದ್ದಾರೆ. ಇದೇ ಭಗವಂತನ ನಿಸ್ವಾರ್ಥ ಪ್ರೀತಿ ಮತ್ತು ಅವರ ಪತಿತಪಾವನ ಸ್ವರೂಪ. ಪ್ರಶ್ನೆ: ಆತ್ಮದಲ್ಲಿ ಎಲ್ಲದಕ್ಕಿಂತ ಆಳವಾದ ಕಲೆಯು ಯಾವುದಾಗಿದೆ? ಅದನ್ನು ಕಳೆಯಲು ಯಾವ ಪರಿಶ್ರಮ ಪಡುತ್ತೀರಿ? ಉತ್ತರ: ಆತ್ಮದಲ್ಲಿ ದೇಹಾಭಿಮಾನದ ಬಹಳ ಆಳವಾದ ಕಲೆಯುಂಟಾಗಿದೆ. ಪದೇ ಪದೇ ಯಾವುದೇ ದೇಹಧಾರಿಯ ನಾಮ ರೂಪದಲ್ಲಿ ಸಿಕ್ಕಿಹಾಕಿಕೊಳ್ತದೆ. ತಂದೆಯನ್ನು ನೆನಪು ಮಾಡದೆ ದೇಹಧಾರಿಗಳನ್ನು ನೆನಪು ಮಾಡುತ್ತಿರುತ್ತದೆ. ಒಬ್ಬರು ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡುತ್ತಾರೆ. ಈ ಕಲೆಯನ್ನು ಅಳಿಸಲು ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಿ. ಇದು ಎಷ್ಟೊಂದು ಆಳವಾದ ಮಾತು ಗೊತ್ತಾ? ಲೌಕಿಕ ಜಗತ್ತಿನಲ್ಲಿ ನಾವು ನಮ್ಮೆಲ್ಲ ದುಃಖಗಳಿಗೆ, ಅಸಮಾಧಾನಗಳಿಗೆ ಹೊರಗಿನವರನ್ನು ದೂಷಿಸುವ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತೇವೆ. ಅಂದ್ರೆ ಪರಿಸ್ಥಿತಿ ಸರಿಯಿಲ್ಲ, ಅವರು ಸರಿಯಿಲ್ಲ ಅಂತ ದೂಷಿಸ್ತೇವೆ. ನಿಖರವಾಗಿ. ಆದರೆ ಬಾಬಾ ನಮಗೆ ಇಲ್ಲಿ ಕನ್ನಡಿ ಹಿಡಿಯುತ್ತಿದ್ದಾರೆ. ನಮ್ಮ ದುಃಖದ ಮೂಲ ಬೇರು ಯಾವುದು? ಅದು ದೇಹಭಾನ್. ನಾವು ಹೇಗೆ ಪದೇ ಪದೇ ದೇಹಧಾರಿಗಳ ನಾಮ ಮತ್ತು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ತೇವೆ ಎಂದರೆ ನಮ್ಗೆದು ಅರಿವೇ ಆಗುವುದಿಲ್ಲ. ಹೌದು, ಇದು ಬಹಳ ಸೂಕ್ಷ್ಮವಾಗಿದೆ. ನಮ್ಮ ನಿರೀಕ್ಷೆಗಳು, ನಮ್ಮ ಆಕರ್ಷಣೆಗಳು ಎಲ್ಲವೂ ಆ ಭೌತಿಕ ದೇಹದ ಮೇಲೆಯೇ ಇರುತ್ತದೆ. ಯಾವಾಗ ನಾವು ನಾನು ದೇಹ ಅಂತ ಭಾವಿಸುತ್ತೇವೆಯೋ ಆಗ ಸಹಜವಾಗಿಯೇ ಇತರರನ್ನೂ ದೇಹದ ದೃಷ್ಟಿಯಿಂದಲೇ ನೋಡುತ್ತೇವೆ. ಇದೇ ನಮ್ಮೆಲ್ಲ ಸಂಘರ್ಷಗಳ ಮೂಲ. ನಾವು ಭೌತಿಕ ಲಾಭ ನಷ್ಟಗಳನ್ನು ಮಾತ್ರ ನೋಡುತ್ತೇವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ ನಾಮರೂಪದ ಆಕರ್ಷಣೆಯೇ ನಮ್ಮ ಪಾಪದ ಖಾತೆಯನ್ನು ಹೆಚ್ಚಿಸುತ್ತೆ. ಹೌದು. ಬಾಬಾ ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ, ಆ ಪಾಪ ಮತ್ತು ಪುಣ್ಯಗಳು ಎರಡೂ ಆತ್ಮದಲ್ಲೇ ಇರುವುದು, ಶರೀರದಲ್ಲಲ್ಲ ಅಂತ. ನಾವು ಸಾಮಾನ್ಯವಾಗಿ ಪಾಪ ಪುಣ್ಯಗಳನ್ನು ಶರೀರಕ್ಕೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ತೇವಲ್ವಾ? ಖಂಡಿತ. ಜನರು ಯೋಚಿಸೋದು ಹಾಗೆಯೇ. ಆದರೆ ಶರೀರ ಕೇವಲ ಒಂದು ವಾಹನವಷ್ಟೇ, ಆತ್ಮವೇ ಎಲ್ಲವನ್ನೂ ಅನುಭವಿಸುವುದು. ಇದನ್ನೇ ಬಾಬಾ ಬಿಡಿಸಿ ಹೇಳುತ್ತಿದ್ದಾರೆ. ಜಗತ್ತಿನಲ್ಲಿ ಜನರು ಭಗವಂತನನ್ನು ಪತಿತ ಪಾವನ ಅಂತ ಕರೆಯುತ್ತಾರೆ. ಭೌತಿಕ ಜಗತ್ತಿನಲ್ಲಿ ನೋಡಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆಯುತ್ತೆ ಎಂಬ ದೃಢವಾದ ನಂಬಿಕೆಯಿದೆ. ಹೌದು, ತೀರ್ಥಯಾತ್ರೆಗೆ ಹೋಗ್ತಾರೆ. ಆದರೆ ನೀರಿನಿಂದ ಕೇವಲ ಭೌತಿಕ ಶರೀರವನ್ನು ಮಾತ್ರ ಸ್ವಚ್ಛಗೊಳಿಸಲು ಸಾಧ್ಯ. ಆತ್ಮವು ಒಂದು ಸೂಕ್ಷ್ಮವಾದ ಬಿಂದು ಸ್ವರೂಪದಲ್ಲಿದೆ. ಆ ಬಿಂದುವಿನ ಮೇಲಿರುವ ವಿಕಾರಗಳ ಕಲೆಯನ್ನು ಆ ಭೌತಿಕವಾದ ನೀರು ಹೇಗೆ ತಾನೇ ತೊಳೆಯಲು ಸಾಧ್ಯ? ಅದು ಅಸಾಧ್ಯವಾದ ಮಾತು. ಅದಕ್ಕಾಗಿಯೇ ಆ ಬಿಂದುವಿನ ಮೇಲಿರುವ ಕಲೆಯನ್ನು ಅಳಿಸಲು ಅದೇ ಬಿಂದು ಸ್ವರೂಪದ ತಂದೆಯ ಯಾಜ್ಞೆ ಅಗತ್ಯವಿದೆ. ನಿರಂತರ ನೆನಪು ಬೇಕು. ಶಿವಬಾಬಾ ಒಬ್ಬರೇ ಆ ಪತಿತಪಾವನ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ಅಂದ್ರೆ ನಮ್ಮ ಆತ್ಮವು ಬಿಂದು, ತಂದೆಯೂ ಬಿಂದು,
ಎಷ್ಟೊಂದು ಅದ್ಭುತವಾದ ಹೊಂದಾಣಿಕೆ. ಆದರೆ ನಮ್ಮ ದಿನನಿತ್ಯದ ಪುರುಷಾರ್ಥದಲ್ಲಿ ನಾವು ಎದುರಿಸುವ ಒಂದು ಆಶ್ಚರ್ಯಕರ ಪ್ರವೃತ್ತಿಯನ್ನು ಬಾಬಾ ಇಲ್ಲಿ ಎತ್ತಿ ತೋರಿಸ್ತಾರೆ. ಯಾವ ಪ್ರವೃತ್ತಿ? ನಾವೆಲ್ಲರೂ ಬೇರೆಯವರಿಗೆ ಬಾಬಾನನ್ನು ನೆನಪು ಮಾಡಿ ಅಂತ ಜ್ಞಾನವನ್ನು ಹೇಳಲು ಬಹಳ ಉತ್ಸಾಹ ತೋರಿಸ್ತೇವೆ. ಅವರು ನೆನಪು ಮಾಡಲು ಶುರು ಮಾಡ್ತಾರೆ. ಆದರೆ ಸಲಹೆ ನೀಡುವ ನಾವೇ ಕೆಲವೊಮ್ಮೆ ಆ ಯಾದನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೇವೆ. ಓ, ಇದು ನಿಜಕ್ಕೂ ಮಾಯೆಯ ಬಹಳ ಸೂಕ್ಷ್ಮವಾದ ಬಲೆಯಾಗಿದೆ. ಹೌದು, ಜ್ಞಾನದ ಉದ್ಯೋಗದಲ್ಲಿ ತೊಡಗುವುದು ಎಂದರೆ ಕೇವಲ ಇತರರಿಗೆ ಹೇಳುವುದಲ್ಲ, ತಾವು ಮಾಡುವುದು ಮತ್ತು ಇತರರಿಗೂ ಮಾಡಿಸುವುದು. ಖಂಡಿತ. ನಾವು ಸೇವೆಯ ಅಂದ್ರೆ ಆ ಜ್ಞಾನವನ್ನು ಹಂಚುವ ಅಮಲಿನಲ್ಲಿ ಮುಳುಗಿ ನಮ್ಮ ಸ್ವಂತ ಆಂತರಿಕ ಸಂಪರ್ಕವನ್ನು ಕಳೆದುಕೊಳ್ಳುತ್ತೇವೆ. ಇದು ಬಹಳ ಜನರಿಗೆ ಆಗುವ ಅನುಭವ. ಭಾಷಣ ಮಾಡುವುದರಿಂದಾಗಲಿ ಅಥವಾ ಕೇವಲ ಜ್ಞಾನವನ್ನು ವಿವರಿಸುವುದರಿಂದಾಗಲಿ ಪಾಪ ನಾಶವಾಗುವುದಿಲ್ಲ. ಕೇವಲ ಯಾದಿನಿಂದ ಅಂದ್ರೆ ತಂದೆಯ ನೆನಪಿನಿಂದ ಮಾತ್ರ ಈ ಕಲೆ ಅಳಿಸಿ ಹೋಗುತ್ತೆ. ಇದು ಬಹಳ ಎಚ್ಚರಿಕೆಯ ಮಾತು. ಬಾಬಾ ಇನ್ನಷ್ಟು ಆಳಕ್ಕೆ ಹೋಗುತ್ತಾ ಕಾಮ ಮತ್ತು ಈ ದೇಹಭಾನ ಇವೆರಡನ್ನೂ ನಂಬರ್ 1 ಪಾಪ ಅಂತ ಕರೀತಾರೆ. ಹೌದು, ಮೂಲ ವಿಕಾರಗಳೇ ಇವು. ಇದನ್ನು ಅಳಿಸಲು ನಮಗೆ ದೇಹಿ ಅಭಿಮಾನಿಯಾಗುವ ನಿರಂತರ ಪುರುಷಾರ್ಥ ಬೇಕು. ಆಗ ಮಾತ್ರ ಆತ್ಮದ ಮೇಲಿರುವ ತುಕ್ಕು ಭಸ್ಮವಾಗುತ್ತದೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಆ ತುಕ್ಕು ಎಂಬ ಪದದ ಬಳಕೆ ಬಹಳ ಆಳವಾಗಿದೆ. ಹೇಗೆ ಅಂದ್ರೆ? ತುಕ್ಕು ಹಿಡಿದ ಕಬ್ಬಿಣವು ಯಾವುದೇ ಶಬ್ದವಿಲ್ಲದೆ ಒಳಗಿಂದೊಳಗೆ ತನ್ನೆಲ್ಲಾ ಶಕ್ತಿಯನ್ನು ಕಳೆದುಕೊಂಡು ಪುಡಿಯಾಗುತ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಆತ್ಮವೂ ಸಹ ಅರ್ಧಕಲ್ಪದ ದೇಹಭಾನದಿಂದ ತನ್ನೆಲ್ಲಾ ದೈವೀ ಶಕ್ತಿಗಳನ್ನು ಹೀಗೆಯೇ ಕಳೆದುಕೊಂಡಿದೆ ಅಲ್ವಾ? ಅರೇ ಹೌದು, ಎಷ್ಟೊಂದು ನಿಖರವಾದ ಹೋಲಿಕೆ ಇದು. ಮತ್ತು ಈ ಅರ್ಧಕಲ್ಪದ ದೇಹಭಾನ ಅಷ್ಟು ಸುಲಭವಾಗಿ ಕೇವಲ ಒಂದೆರಡು ದಿನದ ಪ್ರಯತ್ನದಿಂದ ಹೋಗುವುದಿಲ್ಲ. ಖಂಡಿತ ಇಲ್ಲ. ಅದಕ್ಕಾಗಿಯೇ ಬಾಬಾ ಇದನ್ನು ನಿರಂತರ ವ್ಯಾಪಾರ ಎನ್ನುತ್ತಾರೆ. ಕೆಲವರು ಬಹಳ ಉತ್ಸಾಹದಿಂದ ಚಾರ್ಟ್ ಬರೆಯಲು ಶುರು ಮಾಡ್ತಾರೆ. ಬಾಬಾವರ ಹೂದೋಟದಲ್ಲಿ ಎಲ್ಲಿ ಒಳ್ಳೆಯ ಸೇವಾಧಾರಿಗಳಿದ್ದಾರೋ ಅಲ್ಲಿ ತಂದೆಯ ಗಮನ ಸಹಜವಾಗಿ ಹೋಗ್ತದೆ. ಹೌದು, ಬಾಬಾ ಅವಲೋಕನ ಮಾಡ್ತಾರೆ. ಆದರೆ ಮಾಯೆಯ ತೀಕ್ಷ್ಣತೆ ಎಷ್ಟಿದೆ ಗೊತ್ತಾ? ಅದು ಮೆಲ್ಲನೆ ನಮ್ಮ ಖುಷಿಯ ನಶೆಯನ್ನು ಇಳಿಸ್ತದೆ. ಆ ನಶೆ ಇಳಿದ ತಕ್ಷಣ ನಾವು ಪುರುಷಾರ್ಥದಲ್ಲಿ ಸುಸ್ತಾಗಿ ಬಿಡ್ತೇವೆ. ಹಾಗಾದರೆ ಈ ತುಕ್ಕನ್ನು ಭಸ್ಮ ಮಾಡುವ ಆ ಪ್ರಬಲ ಅಸ್ತ್ರ ಯಾವುದು? ಬಾಬಾ ಅದಕ್ಕೆ ಯೋಗಾಗ್ನಿ ಅಂತ ಹೆಸರಿಟ್ಟಿದ್ದಾರೆ. ಯೋಗಾಗ್ನಿ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವೊಂದು ಭೌತಿಕ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಸೂರ್ಯನ ಕಿರಣಗಳು ಎಲ್ಲೆಡೆ ಬೀಳುತ್ತಿರುತ್ತವೆ, ಆದರೆ ಅದರಿಂದ ಏನೂ ಸುಡುವುದಿಲ್ಲ. ಅದೇ ಒಂದು ಮಸೂರವನ್ನು ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅನ್ನು ಇಟ್ಟು ಆ ಕಿರಣಗಳನ್ನು ಕೇವಲ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಾಗ ಅಲ್ಲಿ ಭಾರಿ ಉಷ್ಣತೆ ಹುಟ್ಟಿ ಬೆಂಕಿ ಹೊತ್ತುಕೊಳ್ಳುತ್ತೆ. ಹೌದು, ಅದೇ ರೀತಿ ನಮ್ಮ ಚದುರಿಹೋದ ಬುದ್ಧಿಯನ್ನು ಆ ಪರಮ ಬಿಂದುವಿನ ಮೇಲೆ ಏಕಾಗ್ರಗೊಳಿಸಿದಾಗ ಉಂಟಾಗುವ ಆ ಶಕ್ತಿಯೇ ಯೋಗಾಗ್ನಿ ಅಲ್ಲವೇ? ಅದ್ಭುತವಾದ ಹೋಲಿಕೆ. ಆ ಮಸೂರದ ಮೂಲಕ ಹರಿಯುವ ಏಕಾಗ್ರತೆಯೇ ನಮ್ಮ ಯೋಗ. ಈ ಯೋಗಾಗ್ನಿಯಿಂದಲೇ ಜನ್ಮಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ. ಖಂಡಿತ. ಆದರೆ ನಾವು ಈ ಪುರುಷಾರ್ಥದಲ್ಲಿ ಪಾಸಾಗಿದ್ದೇವೆಯಾ ಅಥವಾ ಇಲ್ಲವೇ ಅಂತ ನಮಗೆ ನಾವೇ ಪರೀಕ್ಷಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಬಾಬಾ ಒಂದು ನಿಖರವಾದ ಮಾಪಕವನ್ನು ನೀಡಿದ್ದಾರೆ. ಅದ್ಯಾವುದು? ಖುಷಿಯ ನಶೆ ತಾನೆ. ಹೌದು, ನಮ್ಮಲ್ಲಿರುವ ಖುಷಿಯ ನಶೆ, ನಮ್ಮ ಸ್ಥಿತಿ ಯಾವ ಮಟ್ಟದ ಆಂತರಿಕ ಸಂತೋಷದಿಂದ ಕೂಡಿದೆ ಎಂಬುದೇ ನಮ್ಮ ಯೋಗಾಗ್ನಿಯ ತೀವ್ರತೆಯನ್ನು ತೋರಿಸುತ್ತೆ. ನಾವು ಈ ತಮೋಪ್ರಧಾನ್ ಪ್ರಪಂಚದಿಂದ ಸತೋಪ್ರಧಾನ್ ಪ್ರಪಂಚಕ್ಕೆ ಹೋಗ್ತಿದ್ದೇವೆ ಎಂಬ ಅರಿವು ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಆ ಖುಷಿ ಸದಾ ಇರಬೇಕು. ಈ ಯಾದ್ ಎಂಬುದು ಅತ್ಯಂತ ಸಹಜವಾದ ಔಷಧಿಯಾಗಿದೆ. ಜಗತ್ತಿನ ದೊಡ್ಡ ದೊಡ್ಡ ಸಾಧು ಸಂತರಿಗೂ ಈ ಬಿಂದು ಸ್ವರೂಪದ ರಹಸ್ಯ ತಿಳಿದಿಲ್ಲ. ಪಾಪಗಳ ಖಾತೆ ಶರೀರದಲ್ಲಿಲ್ಲ, ಕಣ್ಣಿಗೆ ಕಾಣದ ಬಿಂದು ರೂಪದ ಆತ್ಮದಲ್ಲಿದೆ ಎಂಬುದು ಎಷ್ಟೊಂದು ಗಹನವಾದ ವಿಷಯ. ನಿಜ. ಶರೀರಕ್ಕೆ ಪೆಟ್ಟಾದ್ರೆ ಗಾಯವಾಗಬಹುದು, ಅದು ಭೌತಿಕ. ಆದ್ರೆ ಆ ಗಾಯದ ಮೂಲಕ ಸುಖ ಅಥವಾ ದುಃಖವನ್ನು ಅನುಭವಿಸುವ ಚೈತನ್ಯ ಕೇವಲ ಆತ್ಮ. ರಾವಣನು ನಮಗೆ ಜನ್ಮಜನ್ಮಾಂತರಗಳಿಂದ ದುಃಖ ಕೊಟ್ರೆ, ತಂದೆಯಾಗಿ ಬಾಬಾ ನಮ್ಗೆ ಕೇವಲ ಸುಖ ಕೊಡಲು ಬಂದಿದ್ದಾರೆ. ಮತ್ತು ರಾವಣನ ಈ ದುಃಖದ ಬಲೆಯಿಂದ ಹೊರಬರಲು ಬಾಬಾ ನಮಗೆ ಶ್ರೀಮತ್ ನೀಡ್ತಾರೆ. ಕೆಟ್ಟದ್ದನ್ನು ಕೇಳಬಾರದು, ಕೋತಿಗಳಂತಾಗಬಾರದು ಅಂತ. ಕೋತಿಗಳ ಸ್ವಭಾವ ಏನು ಅಂತ ಬಾಬಾ ವಿವರಿಸಿದ್ದಾರಲ್ವಾ? ಹೌದು, ಮನಸ್ಸು ಒಂದೇ ಕಡೆ ನಿಲ್ಲದೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುವುದು. ಅಂದರೆ ನಮ್ಮ ಮನಸ್ಸು ಸದಾ ಇತರರ ವಿಷಯಗಳಲ್ಲಿ ಆ ಪರಚಿಂತನೆಯಲ್ಲಿ ತೊಡಗಿರುವುದು.
ಇದು ಬಹಳಷ್ಟು ಪುರುಷಾರ್ಥಿಗಳಿಗೆ ಆಗುವ ತೊಂದರೆ. ಖಂಡಿತ. ಈ ಪರಚಿಂತನೆಯನ್ನು ಬಿಟ್ಟು ಸಂಪೂರ್ಣವಾಗಿ ಅಂತರ್ಮುಖವಾಗಬೇಕು. ಮನಸ, ವಾಚ, ಕರ್ಮಣ ಯಾರಿಗೂ ದುಃಖ ಕೊಡಬಾರದು. ಇದೇ ಶ್ರೀಮತ್. ಇಲ್ಲಿಯೇ ಮನ್ಮನಾಭಾವದ ರಹಸ್ಯ ಅಡಗಿದೆ. ಮನ್ಮನಾಭಾವ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಆದರೆ ಒಬ್ಬ ತಂದೆ ಮತ್ತು ಅವರಿಂದ ಸಿಗುವ ಆಸ್ತಿಯನ್ನು ನಿರಂತರವಾಗಿ ನೆನಪು ಮಾಡುವುದು. ಹೌದು. ನಮ್ಮ ಸ್ಥಿತಿ ಎಷ್ಟು ಮಧುರವಾಗಿರಬೇಕು ಎಂದರೆ, ನಮ್ಮನ್ನು ನೋಡುವ ಇತರರು ನಮ್ಮನ್ನು ಬ್ಲಾಟಿಂಗ್ ಪೇಪರ್ ಎಂದು ಕರೆಯಬೇಕು ಅಂತ ಬಾಬಾ ಆಶಿಸ್ತಾರೆ. ಆದರೆ ನನಗೊಂದು ಬಲವಾದ ಪ್ರಶ್ನೆ ಕಾಡುತ್ತಿದೆ. ಕೇಳಿ, ಏನು ಆ ಪ್ರಶ್ನೆ? ಆಗಿರಲು ಸಾಧ್ಯ. ಮಾಯೆಯು ನಮ್ಮ ಸ್ಥಿತಿಯನ್ನು ಕದಡಿದಾಗ, ಅಂದ್ರೆ ಯಾರಾದ್ರೂ ನಮ್ಗೆ ಅವಮಾನಿಸಿದಾಗ ತಕ್ಷಣ ವಾಪಸ್ ಬರುವುದು ಹೇಗೆ? ನಾವು ಅದನ್ನು ಮೌನವಾಗಿ ಸಹಿಸಿಕೊಂಡ್ರೆ ಲೌಕಿಕ ದೃಷ್ಟಿಯಲ್ಲಿ ಅದು ನಮ್ಮ ದೌರ್ಬಲ್ಯ ಎನಿಸಿಕೊಳ್ಳುವುದಿಲ್ಲವೇ? ಇದು ಪ್ರತಿಯೊಬ್ಬ ಪುರುಷಾರ್ಥಿಗೂ ಕಾಡುವ ಬಹಳ ಸಹಜವಾದ ಪ್ರಾಯೋಗಿಕ ಪ್ರಶ್ನೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಬ್ಲಾಟಿಂಗ್ ಪೇಪರ್ ಆಗುವುದೆಂದರೆ ದೌರ್ಬಲ್ಯವಲ್ಲ, ಅದು ಅತಿದೊಡ್ಡ ಆಂತರಿಕ ಶಕ್ತಿ. ಅದು ಹೇಗೆ? ಒಂದು ಬ್ಲಾಟಿಂಗ್ ಪೇಪರ್ ಕೇವಲ ಶಾಯಿಯನ್ನು ಹೀರಿಕೊಳ್ಳುವುದಿಲ್ಲ, ಆ ಕಲೆ ಬೇರೆ ಪುಟಗಳಿಗೆ ಹರಡದಂತೆ ತಡೆಯುತ್ತೆ. ಅದೇ ರೀತಿ ಯಾರಾದರೂ ನಮಗೆ ದುಃಖ ಅಥವಾ ಕೋಪವನ್ನು ನೀಡಿದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದರೆ ಆ ನಕಾರಾತ್ಮಕ ಶಕ್ತಿಯು ಹರಡ್ತಾ ಹೋಗುತ್ತೆ. ಅಶಾಂತಿ ಬೆಳೆಯುತ್ತೆ. ಹೌದು. ಆದರೆ ನಾವು ಆ ಅಶಾಂತಿಯನ್ನು ನಮ್ಮ ಶಾಂತ ಸ್ಥಿತಿಯಿಂದ ಹೀರಿಕೊಂಡು ಅದನ್ನು ಅಲ್ಲಿಯೇ ತಟಸ್ಥಗೊಳಿಸಿದರೆ, ಅಂದರೆ ನ್ಯೂಟ್ರಲೈಸ್ ಮಾಡಿದರೆ, ನಾವು ಕರ್ಮದ ಸರಪಣಿಯನ್ನು ಕತ್ತರಿಸ್ತೇವೆ. ಆ ನಕಾರಾತ್ಮಕತೆಯನ್ನು ನಮ್ಮೊಳಗೆ ಇಟ್ಟುಕೊಂಡು ಕೊರಗಬಾರದು. ಬದಲಾಗಿ ಆ ಯೋಗ ಅಗ್ನಿಯಲ್ಲಿ ಅದನ್ನು ಭಸ್ಮ ಮಾಡಬೇಕು. ಇದು ದುರ್ಬಲತೆಯಲ್ಲ, ಇದು ಅತ್ಯುನ್ನತ ಮಟ್ಟದ ಮಧುರತೆ. ಎಷ್ಟೊಂದು ಸ್ಪಷ್ಟವಾದ ವಿವರಣೆ ಇದು. ನಾವು ನಕಾರಾತ್ಮಕತೆಯನ್ನು ತಟಸ್ಥಗೊಳಿಸುವ ಟ್ರಾನ್ಸ್ಫಾರ್ಮರ್ಸ್ ಆಗ್ಬೇಕು. ಇದನ್ನೇ ಅರ್ಥ ಮಾಡಿಕೊಳ್ಳದ ಕಾರಣ ಬಾಬಾವರಿಗೆ ಎಷ್ಟೋ ದೂರುಗಳು ಬರ್ತವೆ ಅಲ್ವಾ? ಹೌದು. ಬಾಬಾ ಮುರಳಿಯಲ್ಲಿ ಹೇಳುತ್ತಾರೆ, ಕೆಲವರು ಜ್ಞಾನದಲ್ಲಿದ್ದು ಸೇವಾ ಕೇಂದ್ರಗಳಲ್ಲೇ ಇದ್ದು ಇತರರಿಗೆ ದುಃಖ ಕೊಡುತ್ತಾರೆ. ಪುಣ್ಯಾತ್ಮರಾಗುವ ಬದಲು ಪಾಪಾತ್ಮರಾಗುತ್ತಾರೆ. ಆದರೆ ಯಾರು ನಿಜವಾದ ಯೋಗದಲ್ಲಿ ಮಸ್ತ್ ಆಗಿರುತ್ತಾರೋ ಅವರ ಮುಖಮಂಡಲವು ದೇವತೆಗಳಂತೆ ಖುಷಿಯಿಂದ ಹೊಳೆಯುತ್ತದೆ ಅಂತ ಬಾಬಾ ಹೇಳ್ತಾರೆ. ಇದೇ ಕಾರಣಕ್ಕೆ ಭಗವದ್ಗೀತೆಯ ನಿಜವಾದ ಭಗವಂತನ ಪರಿಚಯ ಬಹಳ ಮುಖ್ಯವಾಗುತ್ತದೆ. ಗೀತೆಯ ಭಗವಂತ ದೇಹಧಾರಿ ಕೃಷ್ಣನಲ್ಲ, ಬದಲಾಗಿ ಆ ಬಿಂದು ಸ್ವರೂಪ ಶಿವಬಾಬಾ ಎಂಬ ಸ್ಪಷ್ಟತೆಯನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಖಂಡಿತ. ಏಕೆಂದರೆ ನಮ್ಮನ್ನು ಬ್ಲಾಟಿಂಗ್ ಪೇಪರ್ನಂತೆ ಪರಿವರ್ತಿಸಲು ಆ ಶಕ್ತಿ ಬರಬೇಕಾಗಿರುವುದು ಯಾವುದೇ ದೇಹಧಾರಿಯಿಂದಲ್ಲ, ಆದ್ರೆ ಆ ಪರಮ ಬಿಂದುವಿನಿಂದ. ಜ್ಞಾನವನ್ನು ಓದುವುದು ಅಥವಾ ಕೇಳುವುದು ಬುದ್ಧಿಯ ಕೆಲಸ, ಅದು ಬಹಳ ಸಹಜ. ಆದ್ರೆ ನಿರಂತರವಾಗಿ ಯಾದ್ನಲ್ಲಿರುವುದು ಆತ್ಮದ ಸ್ಥಿತಿಗೆ ಸಂಬಂಧಿಸಿದ್ದು, ಇದು ಕಷ್ಟ. ಹೌದು. ಆ ಹಳೆಯ ಸಂಸ್ಕಾರಗಳನ್ನು ಅಳಿಸುವ ಈ ಶ್ರಮವೇ ಡ್ರಾಮಾದ ರಹಸ್ಯವಾಗಿದೆ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾನವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈ ಅಗಾಧವಾದ ಪ್ರೀತಿಯನ್ನು ನಮ್ಮೊಳಗೆ ತುಂಬಿಕೊಳ್ಳುತ್ತಾ ಆ ಮಧುರ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ನಾವು ಇಂದಿನ ಧಾರಣೆಯತ್ತ ಹೆಜ್ಜೆ ಹಾಕೋಣ. ಖಂಡಿತ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಹೇಳುತ್ತಾರೆ, ಮೊದಲನೆಯ ಪಾಯಿಂಟ್, ಎಂದೂ ಯಾರದೇ ಮನಸ್ಸನ್ನು ದುಃಖಿಯನ್ನಾಗಿ ಮಾಡಬಾರದು. ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪು ತರಿಸಬೇಕಾಗಿದೆ. ಎರಡನೆಯ ಪಾಯಿಂಟ್, ಪಾಪಗಳ ಕಲೆಗಳನ್ನು ಅಳಿಸಲು ದೇಹಿ ಅಭಿಮಾನಿಯಾಗಿ ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಎಲ್ಲರ ಕಲ್ಯಾಣವಾಗುತ್ತಿರಲಿ, ಇಂತಹ ಮಧುರ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಹೌದು. ನಮ್ಮ ದಿನಚರಿಯಲ್ಲಿ ಈ ಎರಡು ಬದಲಾವಣೆಗಳನ್ನು ನಾವು ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದು? ನಮ್ಮ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮವನ್ನು ಅಳೆಯುವ ತಕ್ಕಡಿಯಾಗಿ ಇದನ್ನು ಬಳಸಬಹುದು. ನಾವು ಯಾರೊಂದಿಗಾದರೂ ಮಾತನಾಡುವಾಗ ನಮ್ಮ ಶಬ್ದಗಳು ಅವರಿಗೆ ದುಃಖ ನೀಡುತ್ತಿವೆಯೇ ಅಂತ ಒಂದು ಕ್ಷಣ ವಿಶ್ಲೇಷಿಸಿಕೊಳ್ಬೇಕು. ಬಹಳ ಮುಖ್ಯವಾದ ಚೆಕಿಂಗ್ ಇದು. ಹೌದು. ನಮ್ಮ ದೈನಂದಿನ ಜವಾಬ್ದಾರಿಗಳ ಮಧ್ಯೆಯೂ ಆ ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯ ನೆನಪು ಸದಾ ಇರಬೇಕು. ಎದುರಿನ ವ್ಯಕ್ತಿ ಎಷ್ಟೇ ಕೋಪದಲ್ಲಿದ್ದರೂ ಎಲ್ಲರ ಕಲ್ಯಾಣವಾಗಲಿ ಎಂಬ ಭಾವನೆ ನಮ್ಮಲ್ಲಿದ್ದಾಗ ನಮ್ಮ ಸ್ಥಿತಿ ತಾನಾಗಿಯೇ ಮಧುರವಾಗುತ್ತೆ. ನಿಜ. ಮತ್ತು ಈ ರೀತಿಯ ಕಲ್ಯಾಣಕಾರಿ ಹಾಗೂ ಮಧುರ ಸ್ಥಿತಿಯನ್ನು ನಾವು ಬೆಳೆಸಿಕೊಂಡಾಗ ಅದು ಸಹಜವಾಗಿಯೇ ನಮ್ಮ ಸುತ್ತಲೊಂದು ಶಕ್ತಿಶಾಲಿ ಪ್ರಭಾವಲಯವನ್ನು ನಿರ್ಮಿಸುತ್ತೆ.
ಇದೇ ಇಂದಿನ ವರದಾನದ ಆಳವಾದ ರಹಸ್ಯ. ಹೌದು, ಬಾಬಾ ವರದಾನದಲ್ಲಿ ಏನ್ ಹೇಳ್ತಾರೆ? ತಮ್ಮ ಶ್ರೇಷ್ಠತೆಯ ಮೂಲಕ ನವೀನತೆಯ ಧ್ವಜಾರೋಹಣ ಮಾಡುವಂತಹ ಶಕ್ತಿ ಸ್ವರೂಪ ಭವ. ಶಕ್ತಿ ಸ್ವರೂಪ ಭವ. ಕೇವಲ ಜ್ಞಾನದ ಸ್ನೇಹ ಮತ್ತು ಸಹಯೋಗ ಮಾತ್ರವಲ್ಲದೆ ನಮ್ಮ ಈ ಶಕ್ತಿ ಸ್ವರೂಪದ ಪ್ರಭಾವ ಅಂತಿಮ ಪ್ರತ್ಯಕ್ಷತೆಗೆ ಹೇಗೆ ಕಾರಣವಾಗುತ್ತದೆ ನೋಡಿ. ಸ್ನೇಹ ಮತ್ತು ಸಹಯೋಗಗಳು ಜ್ಞಾನ ಮಾರ್ಗದಲ್ಲಿ ಬಹಳ ಒಳ್ಳೆಯ ಹಾಗೂ ಅವಶ್ಯಕ ಗುಣಗಳಾಗಿವೆ. ಆದರೆ ಪ್ರಪಂಚದ ಅಂತಿಮ ಪ್ರತ್ಯಕ್ಷತೆಗೆ ಕೇವಲ ಅಷ್ಟು ಮಾತ್ರ ಸಾಲದು. ನಮ್ಮಲ್ಲಿ ಪರಮಾತ್ಮನ ಆಂತರಿಕ ಶಕ್ತಿಯ ಅಂದ್ರೆ ಆ ಶಕ್ತಿ ಸ್ವರೂಪದ ಪ್ರಖರತೆ ಇರಬೇಕು. ಅಂದ್ರೆ ಆ ಶಕ್ತಿಯ ವೈಬ್ರೇಷನ್ ಇರಬೇಕು. ಖಂಡಿತ. ನಮ್ಮ ಶ್ರೇಷ್ಠತೆ, ನಮ್ಮ ಪವಿತ್ರತೆಯ ತೇಜಸ್ಸು ಹಾಗೂ ನಮ್ಮ ಮಧುರವಾದ ಸ್ಥಿತಿಯು ಯಾವುದೇ ಮಾತಿಲ್ಲದೆಯೇ ಇತರರಿಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸಬೇಕು. ನಮ್ಮ ಆಂತರಿಕ ಶಕ್ತಿಯ ಕಂಪನಗಳು ವಾತಾವರಣವನ್ನು ಬದಲಾಯಿಸಬೇಕು. ಅದೇ ನಿಜವಾದ ನವೀನತೆಯ ಧ್ವಜಾರೋಹಣ. ಮತ್ತು ಈ ಶಕ್ತಿ ಸ್ವರೂಪದ ಸ್ಥಿತಿಯಿಂದಲೇ ನಾವು ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ನೀಡಲು ಸಾಧ್ಯ. ಅದೇ ಇಂದಿನ ಸ್ಲೋಗನ್. ಹೌದು. ಮನಸ್ಸಿನಿಂದ ಶಕ್ತಿಗಳನ್ನು ಹಾಗೂ ಕರ್ಮದ ಮೂಲಕ ಗುಣಗಳ ದಾನ ಕೊಡುವುದೇ ಮಹಾದಾನವಾಗಿದೆ. ಇದು ಎಷ್ಟೊಂದು ಸುಂದರವಾಗಿದೆ. ಇದು ಕೇವಲ ಓದಿ ಮರೆಯುವ ವಾಕ್ಯವಲ್ಲ, ದಿನವಿಡೀ ನಮ್ಮನ್ನು ಎಚ್ಚರಿಸುವ ಆಂಕರ್ ಆಗಿದೆ. ಲೌಕಿಕ ದಾನಕ್ಕೂ ಮತ್ತು ಈ ಮಹಾದಾನಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಆಳವಾಗಿ ಅರಿಯಬೇಕಿದೆ. ಲೌಕಿಕ ದಾನವು ಹಣ, ಅನ್ನ ಅಥವಾ ಭೌತಿಕ ವಸ್ತುಗಳಿಗೆ ಸೀಮಿತವಾಗಿರುತ್ತದೆ ಅಲ್ವಾ? ಆ ದಾನದ ಪರಿಣಾಮ ಕ್ಷಣಿಕ ಅಥವಾ ತಾತ್ಕಾಲಿಕ. ಆದರೆ ಬಾಬಾ ಹೇಳುವ ಮಹಾದಾನವು ಆತ್ಮಿಕ ಮಟ್ಟದ್ದು, ಸಂಪೂರ್ಣವಾಗಿ ಭಿನ್ನವಾಗಿದೆ. ನಮ್ಮ ಮನಸ್ಸು ಸದಾ ಪರಮಾತ್ಮನ ನೆನಪಿನಲ್ಲಿದ್ದಾಗ ಅಲ್ಲಿಂದ ಹೊಮ್ಮುವ ಶಾಂತಿ ಮತ್ತು ಪವಿತ್ರತೆಯ ಶಕ್ತಿಗಳನ್ನು ಇಡೀ ಪ್ರಪಂಚಕ್ಕೆ ದಾನ ಮಾಡುವುದು. ಅದೇ ರೀತಿ ನಮ್ಮ ಪ್ರತಿಯೊಂದು ಕರ್ಮದಲ್ಲಿ, ವ್ಯವಹಾರದಲ್ಲಿ ಸಹನೆ, ಪ್ರೀತಿ ಮತ್ತು ಕ್ಷಮೆಯಂತಹ ದೈವೀ ಗುಣಗಳನ್ನು ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗುವುದು. ಈ ಗುಣಗಳ ಪ್ರದರ್ಶನವೇ ಜಗತ್ತಿಗೆ ನಾವು ನೀಡಬಹುದಾದ ಶ್ರೇಷ್ಠ ಮಹಾದಾನ. ಈ ಮಹಾದಾನವನ್ನು ನಿರಂತರವಾಗಿ ಮಾಡಲು ನಮ್ಮ ಆಂತರಿಕ ಅಡಿಪಾಯ ಅತ್ಯಂತ ಭದ್ರವಾಗಿರಬೇಕು. ಯಾವುದೇ ಬಿರುಗಾಳಿಗೂ ಅಲುಗಾಡದಂತಿರಬೇಕು. ಬಾಬಾ ತಮ್ಮ ಅವ್ಯಕ್ತ ಇಶಾರೆಯಲ್ಲಿ ಇದನ್ನೇ ನಮಗೆ ನೆನಪಿಸಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಇದು ಬಹಳ ಶಕ್ತಿಶಾಲಿ ಇಶಾರೆ. ಬಾಬಾ ನಮ್ಮ ಮೇಲೆ ಎಷ್ಟು ಅಪಾರವಾದ ವಿಶ್ವಾಸ ಇಟ್ಟಿದ್ದಾರೆ ಎಂದರೆ ಪ್ರತಿಯೊಬ್ಬ ಮಗುವನ್ನು ವಿಘ್ನ ವಿನಾಶಕ, ಪೂಜ್ಯ ಆತ್ಮರು ಎಂದು ಕರೆಯುತ್ತಾರೆ. ಹೌದು, ಭಗವಂತನೇ ಸ್ವತಃ ನಮ್ಮ ಮೇಲೆ ಇಟ್ಟಿರುವ ಈ ವಿಶ್ವಾಸವನ್ನೇ ನಾವು ನಮ್ಮ ಸ್ವಂತ ಸ್ವಾಮಾನವಾಗಿ ಮಾಡಿಕೊಳ್ಳಬೇಕು. ಸ್ವಾಮಾನದಲ್ಲಿ ಸ್ಥಿತರಾಗಬೇಕು. ಸ್ವಯಂ ಪರಮಾತ್ಮನೇ ನನ್ನನ್ನು ಪೂಜ್ಯ ಆತ್ಮ ಎಂದು, ವಿಘ್ನ ವಿನಾಶಕ ಎಂದು ಸ್ವೀಕರಿಸಿರುವಾಗ ನಾನು ಜಗತ್ತಿನ ಯಾವುದೇ ಸಣ್ಣಪುಟ್ಟ ವಿಘ್ನಕ್ಕೆ ಅಥವಾ ಮಾಯೆಯ ಪ್ರಭಾವಕ್ಕೆ ಏಕೆ ಹೆದರಬೇಕು? ಈ ರೀತಿಯ ಅಚಲವಾದ ನಿಶ್ಚಯದ ಫೌಂಡೇಶನ್ ನಮ್ಮನ್ನು ಪ್ರತಿಯೊಂದು ಸನ್ನಿವೇಶದಲ್ಲೂ ಸಂಪೂರ್ಣ ನಿರ್ಭಯ ಮತ್ತು ನಿಶ್ಚಿಂತರನ್ನಾಗಿ ಮಾಡುತ್ತದೆ. ಈಗ ನಾವೆಲ್ಲರೂ ಒಟ್ಟಾಗಿ 1-2 ನಿಮಿಷಗಳ ಕಾಲ ಈ ಗಹನವಾದ ಜ್ಞಾನವನ್ನು ನಮ್ಮೊಳಗೆ, ನಮ್ಮ ಅಂತರ್ಯಾಮದಲ್ಲಿ ಇಳಿಸಿಕೊಳ್ಳೋಣ. ನಮ್ಮ ಧ್ವನಿಯ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿ, ಹೊರಗಿನ ಪ್ರಪಂಚದ ಗದ್ದಲದಿಂದ ಸಂಪೂರ್ಣವಾಗಿ ಕಳಚಿಕೊಂಡು ನಮ್ಮ ಆಂತರಿಕ ಪ್ರಪಂಚದತ್ತ ಪಯಣಿಸೋಣ. ನಮ್ಮ ಸುತ್ತಲಿನ ಎಲ್ಲಾ ಭೌತಿಕ ವಿಷಯಗಳನ್ನು ಒಂದು ಕ್ಷಣ ಬದಿಗಿಡೋಣ. ನಮ್ಮ ಮನಸ್ಸಿನ ಓಟವನ್ನು ಸಂಪೂರ್ಣವಾಗಿ ಶಾಂತಗೊಳಿಸೋಣ. ಭೃಗುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯವಾದ, ಪ್ರಶಾಂತವಾದ ಚೈತನ್ಯ ಬಿಂದುವಿನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ನಾನು ಒಂದು ದಿವ್ಯ ಆತ್ಮ. ಆ ಪರಮಜ್ಯೋತಿ ಬಿಂದುವಾದ ಪತಿತಪಾವನನಾದ ಶಿವಬಾಬಾರವರ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಕಿರಣಗಳು ಒಂದು ಅದ್ಭುತವಾದ ಬ್ಲಾಟಿಂಗ್ ಪೇಪರ್ನಂತೆ ನನ್ನ ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ದೇಹಾಭಿಮಾನದ ಕಲೆಗಳನ್ನು, ಆ ಹಳೆಯ ತುಕ್ಕನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿವೆ. ನಾನು ಹಗುರಾಗುತ್ತಿದ್ದೇನೆ. ಬಾಬಾರವರ ಶಕ್ತಿ ಸ್ವರೂಪ ಭವ ಎಂಬ ವರದಾನವು ನನ್ನ ಆತ್ಮದ ಪ್ರತಿಯೊಂದು ಕಣದಲ್ಲೂ ಆಳವಾಗಿ ಇಳಿಯುತ್ತಿದೆ. ಪರಮಾತ್ಮನ ಜೊತೆಗಿನ ಈ ಬಂಧವು ನನ್ನನ್ನು ಸಂಪೂರ್ಣ ನಿರ್ಭಯನನ್ನಾಗಿ ಮಾಡಿದೆ. ಇಂದಿನ ಧಾರಣೆಯನ್ನು, ಯಾರಿಗೂ ಎಂದಿಗೂ ದುಃಖ ನೀಡದ ಆ ಮಧುರ ಸ್ಥಿತಿಯನ್ನು ನನ್ನ ಪ್ರತಿಯೊಂದು ಕರ್ಮದಲ್ಲಿ ತರುವ ದೃಢ ಸಂಕಲ್ಪವನ್ನು ನಾನು ಮಾಡುತ್ತಿದ್ದೇನೆ. ನಾನು ಮಹಾದಾನಿ ಆತ್ಮ ಎಂಬ ಸ್ಲೋಗನ್ ನನ್ನ ಸ್ಮೃತಿಯಲ್ಲಿ ಶಾಶ್ವತವಾಗಿ ಲಾಕ್ ಆಗಿದೆ. ಈ ಶಾಂತಿಯ ಕಂಪನಗಳು ನನ್ನಿಂದ ಇಡೀ ವಿಶ್ವಕ್ಕೆ ಹರಡುತ್ತಿವೆ. ಓಂ ಶಾಂತಿ. ಓಂ ಶಾಂತಿ. ಈ ಧ್ಯಾನದ ಸ್ಥಿತಿಯು
ನಮ್ಮನ್ನು ಆ ಪರಮ ತಂದೆಯ ಮಡಿಲಿಗೆ ಅತ್ಯಂತ ಸುರಕ್ಷಿತವಾದ ಸ್ಥಾನಕ್ಕೆ ಕೊಂಡೊಯ್ದಿದೆ. ಈ ಅದ್ಭುತವಾದ ಜ್ಞಾನಮಂಥನದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಹೌದು. ಬನ್ನಿ, ಇಂದಿನ ದಿನವಿಡೀ ಬಾಬಾನ ಆ ದಿವ್ಯವಾದ ಯಾದ್ನಲ್ಲಿರೋಣ ಮತ್ತು ನಮ್ಮ ಸ್ಥಿತಿಯನ್ನು ಆ ಬ್ಲಾಟಿಂಗ್ ಪೇಪರ್ನಂತೆ ಮಧುರವಾಗಿ, ಶಾಂತವಾಗಿ ಇರಿಸಿಕೊಳ್ಳೋಣ. ಓಂ ಶಾಂತಿ. ಈ ಜ್ಞಾನಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಬೇಕಾದ ಒಂದು ಚಿಂತನೆ ಇದು: ಇಂದು ನಮ್ಮ ದೈನಂದಿನ ವ್ಯವಹಾರದಲ್ಲಿ, ನಮ್ಮ ವಾತಾವರಣದಲ್ಲಿ ಯಾವುದಾದ್ರೂ ಅಶಾಂತಿ, ಕೋಪ ಅಥವಾ ದುಃಖದ ಅಲೆ ಎದುರಾದಾಗ ಅದನ್ನು ಮತ್ತಷ್ಟು ಬೆಳೆಯಲು ಬಿಡದೆ ನಾವೇ ಆ ಬ್ಲಾಟಿಂಗ್ ಪೇಪರ್ ಆಗಿ ಆ ನೋವನ್ನು ಅಳಿಸಿ ಹಾಕಿ ಶಾಂತಿಯನ್ನು ಹೇಗೆ ಪಸರಿಸಬಹುದು? ಈ ದೈವಿ ಜವಾಬ್ದಾರಿಯ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚಿಸೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.